ನಮಸ್ಕಾರ ಸ್ನೇಹಿತರೆ. ಮನದ ಕೊಳೆಯನ್ನು ತೊಳೆಯದೆ ಇರುವವನಿಗೆ ಗುಡಿಯ ದರ್ಶನವೂ ಕೂಡ ವ್ಯರ್ಥ, ದೇವರ ಪೂಜೆಯೂ ಕೂಡ ವ್ಯರ್ಥ. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಿ. ಸೇಡಿನ ಕಿಡಿಯನ್ನು ಮನದಲ್ಲಿಟ್ಟುಕೊಂಡು ಮಾಡುವ ದೇವರ ಪ್ರಾರ್ಥನೆ ಎಂದಿಗೂ ಕೂಡ ದೇವರಿಗೆ ಕೇಳಿಸದ್ದೇ ಇರುವುದು. ದೇವರನ್ನು ದೂಷಿಸುವ ಮುನ್ನ ನಿಮ್ಮ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿ. ನಿಮ್ಮ ಮನವೇ ದೇವಸ್ಥಾನವಾಗುತ್ತದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡಿ. ನಿಮ್ಮಲ್ಲಿರುವ ದ್ವೇಷದ ವಿಷಯವನ್ನು ಮಕ್ಕಳ ಮನಸ್ಸಿಗೆ ತುಂಬಬೇಡಿ. ಸೇಡಿನ ಹಾದಿ ಅವರ ಭವಿಷ್ಯವನ್ನು ನಾಶ ಮಾಡುತ್ತದೆ ಎಂದು ಮರೆಯಬೇಡಿ. ದೇವರ ಮುಂದೆ ಕೂತು ಬಿಕ್ಕಿ ಬಿಕ್ಕಿ ಅಳುವಷ್ಟು ಯಾವ ಹೆಣ್ಣಿಗೂ ಕೂಡ ತೊಂದರೆಯನ್ನು ಕೊಡಬೇಡಿ. ಕರ್ಮದ ಫಲ ತಿರುಗಿದರೆ ಅವರು ಹಾಕಿದ ಕಣ್ಣೀರಿಗಿಂತ ಜಾಸ್ತಿ ಕಣ್ಣೀರು ನೀವು ಹಾಕಬೇಕಾಗುತ್ತದೆ. ಬೇರೆಯವರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರಿಗೆ ಒಂದು ತುಂಡು ಬೆಲ್ಲವಾದರೂ ಕೂಡ ನೈವೇದ್ಯವನ್ನು ಮಾಡಿ. ಒಂದು ಮಾತು, ನೋವು ಅನುಭವಿಸಿದವರಿಗೆ ಕಾಲ ಮುಗಿಯುವುದಿಲ್ಲ. ಎಲ್ಲ ಮುಗಿದೇ ಹೋಯಿತು ಅಂದಾಗ ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತದೆ. ಭಗವಂತ ಕಣ್ಣು ಬಿಡುವುದು ಯಾರನ್ನು ಕೂಡ ನಂಬದೇ ಇರಬಹುದು. ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಜೀವನದಲ್ಲಿ ಮುಂದುವರೆಯುವುದನ್ನು ನೋಡಿ. ಜೀವನದಲ್ಲಿ ಮೋಸ ಮಾಡುವವರು ಎಲ್ಲರೂ ಕೂಡ ಮುಂದೊಂದು ದಿನ ಮತ್ತೊಬ್ಬರಿಂದ ಮೋಸ ಹೋಗಲೇಬೇಕು. ನೆನಪಿರಲಿ ಸ್ನೇಹಿತರೆ, ಲೆಕ್ಕಾಚಾರ ಈ ಗಣಿತದಲ್ಲಿ ಮಾತ್ರವಲ್ಲ, ಕರ್ಮದಲ್ಲಿಯೂ ಕೂಡ ಇರುತ್ತದೆ ಎಂದಿಗೂ ಕೂಡ ಮರೆಯಬೇಡಿ. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ. ದುಃಖ ಪಡಿಸುವ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ಮುಖ್ಯ. ಛಲ ಇರಬೇಕೇ ಹೊರತು ಹಠ ಇರಬಾರದು. ಬಲ ಇರಬೇಕೇ ಹೊರತು ಅಹಂ ಇರಬಾರದು. ಬೇರೆಯವರ ಬುದ್ಧಿವಾದ್ಯಕ್ಕೆ ಕಿವಿ ಕೊಡುವ ಸದ್ವಾದಿ ಇದ್ದರೆ ನಾವು ನಮ್ಮ ಜೀವನದಲ್ಲಿ ಎಷ್ಟು ಅನಾಹುತಗಳನ್ನು ತಪ್ಪಿಸಬಹುದು ಎನ್ನುವುದನ್ನು ಮರೆಯಲೇಬೇಡಿ. ಶಬ್ದ ಮಾಡುವ ಗೆಜ್ಜೆಗಳನ್ನು ಕಾಲಿಗೆ ಹಾಕಿಕೊಳ್ಳುತ್ತಾರೆ, ಮೌನವಾಗಿ ಇರುವ ಬಂಗಾರವನ್ನು ಕೊರಳಿಗೆ ಹಾಕಿಕೊಳ್ಳುತ್ತಾರೆ. ಹಾಗೆಯೇ ನಿಮ್ಮ ಹಿಂದೆ ಮಾತನಾಡುವವರು ನಿಮ್ಮ ಕಾಲ ಕೆಳಗೆ ಇರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಕಾನೂನಿನ ಕಣ್ಣನ್ನು ಮುಚ್ಚಿಸಬಹುದು, ಆದರೆ ಕರ್ಮದ ಕಣ್ಣುಗಳನ್ನು ಮುಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ಬೆನ್ನ ಹಿಂದೆ ಚೂರಿ ಇಟ್ಟು ಮಾಡುವ ಪ್ರತಿಯೊಂದು ಕರ್ಮದ ಫಲವೂ ಅವರ ಖಾತೆಗೆ 3 ಪಟ್ಟು ಜಮವಾಗುತ್ತದೆ ಎಂದು ಮರೆಯಬೇಡಿ. ಅನ್ನ ತಿಂದ ನಂತರ ತಟ್ಟೆ ಅಸಹ್ಯ ಎನಿಸುತ್ತದೆ, ಹಾಗೆಯೇ ಅಗತ್ಯ ತೀರಿದ ನಂತರ ಮನುಷ್ಯನು ಕೂಡ ಹಾಗೆಯೇ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ನೆನಪಿಟ್ಟುಕೊಳ್ಳಿ, ಹಸಿವು ಮತ್ತು ಮನುಷ್ಯನ ಅಗತ್ಯ ಮತ್ತೆ ಬರುತ್ತದೆ ಎಂದು. ಒಣ ಮರಕ್ಕೆ ನೆಲೆ ಇಲ್ಲ, ಬಡ ಜನರಿಗೆ ಮನೆ ಎನ್ನುವುದೇ ಇಲ್ಲ. ಹರಿಯುವ ಜರಿಗೆ ಸುಳಿ ಇಲ್ಲ, ಕೂಗುವ ಕೋಗಿಲೆಗೆ ಕಲೆ ಇಲ್ಲ, ತುಂಬು ಹೃದಯಕ್ಕೆ ಪ್ರೀತಿ ಸಿಗುವುದಿಲ್ಲ, ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಇರುವುದೇ ಇಲ್ಲ. ಮನಸ್ಸಿನಲ್ಲಿನ ನೋವು ಮನಸ್ಸಿನಲ್ಲಿಯೇ ಇರಲಿ. ಸಮಾಧಾನ ಮಾಡುವ ಜನರಿಗಿಂತ ಸಮಾಧಿ ಮಾಡುವ ಜನರೇ ಜಾಸ್ತಿ. ಅತಿಯಾದ ದ್ವೇಷವನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳಬೇಡಿ, ಏಕೆಂದರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ವಾಸವಾಗಿರುವುದೇ ಇಲ್ಲ. ಮನುಷ್ಯ ನೀಡುವ ಸಹಾಯ ಕ್ಷಣಿಕ ಮತ್ತು ತಿರಸ್ಕಾರದಿಂದ ಕೂಡಿರುತ್ತದೆ, ಆದರೆ ಭಗವಂತ ನೀಡುವ ಸಹಾಯ ಶಾಶ್ವತ ಮತ್ತು ಗೌರವಯುತವಾಗಿರುತ್ತದೆ. ಜೀವನ ಎನ್ನುವುದು ಬೃಂದಾವನವಿದ್ದಂತೆ, ಮಾತಿಗಿಂತ ಮೌನವೇ ಲೇಸು, ಏಕೆಂದರೆ ಮೌನಕ್ಕೆ ಸುಳ್ಳು ಹೇಳಲು ಬರುವುದಿಲ್ಲ. ಬರಿಗೈಲಿ ಬಂದ ನೀವು ಬರಿಕೈಯಲ್ಲಿಯೇ ಹೋಗುವಾಗ ಆಸ್ತಿ ಅಂತಸ್ತಿನ ಜಗಳವೇಕೆ ಆಡುವಿರಿ? ಎಲ್ಲವೂ ಕೂಡ ಇಲ್ಲಿ ಕ್ಷಣಿಕ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಕರ್ಮದಲ್ಲಿ ಪ್ರಾಮುಖ್ಯತೆ ಇರಲಿ, ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಭಕ್ತಿ ತುಂಬಿದ ನೈವೇದ್ಯವು ಭಗವಂತನಿಗೆ ತೃಪ್ತಿ ನೀಡುತ್ತದೆ, ಅದು ನಮ್ಮ ಬದುಕನ್ನು ಸಂತೃಪ್ತಗೊಳಿಸುತ್ತದೆ. ಇತರರನ್ನು ನೋಯಿಸಲು ಓಡಾಡುವವನು ಕೇವಲ ಪಂದ್ಯವನ್ನು ಗೆಲ್ಲಬಹುದು, ಆದರೆ ತನ್ನ ತಪ್ಪುಗಳನ್ನು ತಿದ್ದಿ ಮುಂದೆ ನಡೆಯುವವನು ಇಡೀ ಜಗತ್ತನ್ನೇ ಗೆಲ್ಲುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಕ್ಷಮೆ ಎನ್ನುವುದು ಕೇವಲ ದೌರ್ಬಲ್ಯವಲ್ಲ, ಅದು ನಿಮ್ಮ ಆತ್ಮಾಭಿಮಾನದ ಸಂಕೇತ. ನಿಮ್ಮನ್ನು ನೋಯಿಸಿದವರನ್ನು ದೇವರಿಗೆ ಬಿಟ್ಟುಬಿಡಿ, ಆತನೇ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಕೆಟ್ಟವರಿಗೆ ಕಾಲವೇ ಶಿಕ್ಷೆಯನ್ನು ನೀಡುತ್ತದೆ, ನೀವು ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳುವುದನ್ನು ನೋಡಬೇಕು ಅಷ್ಟೇ.
ದೇವರನ್ನು ನಂಬಿದವನಿಗೆ ಎಂದಿಗೂ ಕೂಡ ಸೋಲಿಲ್ಲ. ನಿಮ್ಮ ಪಾಲಿನ ನ್ಯಾಯ ದೇವರಿಂದ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ನೆಂಟರ ಹತ್ತಿರ ಕೇಳಿದರೆ ಇಂದು ಕೊಡುತ್ತಾರೆ, ನಾಳೆ ಚುಚ್ಚಿ ತೋರಿಸುತ್ತಾರೆ. ಮನುಷ್ಯನ ಕೈಯಲ್ಲಿ ಕೇವಲ ಪ್ರಯತ್ನವಿದೆ. ಫಲ ಎನ್ನುವುದು ಸೃಷ್ಟಿಕರ್ತ ಪರಮಾತ್ಮನ ಕೈಯಲ್ಲಿದೆ. ಸಂಕಷ್ಟ ಬಂದಾಗ ನೆಂಟರಿಷ್ಟರ ಮನೆ ಬಾಗಿಲು ತಟ್ಟಬೇಡಿ. ದೇವರ ಪಾದ ಹಿಡಿಯಿರಿ. ಮನುಷ್ಯ ಅಹಂಕಾರದಿಂದ ಸಹಾಯ ಮಾಡಿದರೆ ದೇವರು ಪ್ರೀತಿಯಿಂದ ದಾರಿಯನ್ನು ತೋರಿಸುತ್ತಾನೆ. ದೇವರಿಗೆ ಬೇಕಾಗಿ ಇರುವುದು ಯಾವುದು ಕೂಡ ಅಲ್ಲ. ನಿನ್ನಿಂದ ದೇವರು ಬಯಸುವುದು ಒಂದೇ, ಅದುವೇ ಪ್ರಾರ್ಥನೆ. ನೀನು ಪ್ರಾರ್ಥನೆಯನ್ನು ಮಾಡಿ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ಮೌನ ಜ್ಞಾನದ ಮೊದಲ ಮೆಟ್ಟಿಲು ಎನ್ನುವುದನ್ನು ಮರೆಯಬೇಡಿ. ಎಲ್ಲಿ ಮೌನವಾಗಿ ಇರಬೇಕು, ಎಲ್ಲಿ ಮಾತನಾಡಬೇಕು ಎನ್ನುವುದನ್ನು ಅರಿತು ಜೀವನವನ್ನು ನಡೆಸಿ. ತಾನೇ ಎಲ್ಲವನ್ನು ಬಲ್ಲವನೆಂಬ ಹಠ ಜ್ಞಾನದ ಪರಮಾವಧಿ ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ. ಅರ್ಥ ಮಾಡಿಕೊಳ್ಳದವರ ಮುಂದೆ ವಾದ ಮಾಡುವುದಕ್ಕಿಂತ ಸುಮ್ಮನೆ ಇರುವುದೇ ಲೇಸು. ದುಷ್ಟರ ದರ್ಶನಕ್ಕಿಂತ ಶ್ರೇಷ್ಠ ವ್ಯಕ್ತಿಗಳ ಮೌನವೇ ಲೇಸು. ನಂಬಿಕೆಗೆ ಅರ್ಹರಲ್ಲದವರನ್ನು ದೂರ ಇಡುವುದೇ ಜೀವನದ ನೆಮ್ಮದಿಗೆ ದಾರಿ. ಅರಿತವನು ಎಲ್ಲವನ್ನು ಕೂಡ ಕೇಳಿಸಿಕೊಳ್ಳುತ್ತಾನೆ. ಆದರೆ ಅಹಂಕಾರಿಯಾದವನು ತಾನು ಹೇಳಿದ್ದನ್ನೇ ಸತ್ಯ ಎಂದು ಬೀಗುತ್ತಾನೆ. ಹಿಂದೆ ತಿಳಿಯದೆ ಮಾಡಿದ ತಪ್ಪಿಗೆ ಇಂದು ಒಳ್ಳೆಯದನ್ನು ಮಾಡುವುದು ಒಂದೇ ಪ್ರಾಯಶ್ಚಿತವಾಗಿದೆ. ಫಲದ ನಿರೀಕ್ಷೆ ಇಲ್ಲದೆ ನಿಮ್ಮ ಕರ್ಮವನ್ನು ನೀವು ಮಾಡಿ ಫಲ ಕೊಡುವುದು ಆ ದೇವರಿಗೆ ಬಿಟ್ಟಿರುವಂತಹ ವಿಚಾರ. ಪ್ರತಿಯೊಂದು ಸಮಯವೂ ಕೂಡ ಅತ್ಯಮೂಲ್ಯವಾದುದು. ದೇವರ ನಾಮಸ್ಮರಣೆಯಲ್ಲಿ ಸಮಯವನ್ನು ಕಳೆಯಿರಿ. ಜೀವನದಲ್ಲಿ ಅತಿಯಾದ ನಿರೀಕ್ಷೆಯನ್ನು ಬಿಟ್ಟುಬಿಡಿ. ನಿಮ್ಮ ಕೆಲಸದ ಮೇಲೆ ನೀವು ನಂಬಿಕೆಯನ್ನು ಇಡಿ. ಯಾರನ್ನೂ ಕೂಡ ಕುರುಡಾಗಿ ನಂಬಬೇಡಿ. ಮೋಸವಾಗಿ ಇರುವುದೇ ಸುಲಭವಾಗಿ ದಾರಿಯಾಗುತ್ತದೆ. ಮೋಸ ಎನ್ನುವುದು ಎಲ್ಲಿ ಇರುತ್ತದೆಯೋ ಅಲ್ಲಿ ನೀವು ಇರಬೇಡಿ. ಎಲ್ಲಿ ನಿಮಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿ ನೀವು ಒಂದು ಕ್ಷಣವೂ ಕೂಡ ಇರಬೇಡಿ. ಅದು ಎಷ್ಟೇ ದೊಡ್ಡ ಅರಮನೆಯಾಗಿದ್ದರೂ ಕೂಡ ನೀವು ಅಲ್ಲಿಂದ ಎದ್ದು ಬರುವುದೇ ಒಳ್ಳೆಯದು. ಜೀವನದಲ್ಲಿ ನೀವು ಅಂದುಕೊಳ್ಳುವುದೇ ಒಂದು, ಜೀವನ ಎನ್ನುವುದು ನಿಮ್ಮನ್ನು ಕರೆದುಕೊಂಡು ಹೋಗುವುದೇ ಒಂದು ಕಡೆಗೆ. ಬಯಸಿದ್ದೆಲ್ಲವನ್ನು ಕೊಡದೆ ಹೋದರೂ ಕೂಡ ಪರವಾಗಿಲ್ಲ. ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ ಆ ಭಗವಂತ. ಸೋಲಿಗಾಗಿ ಕಾಯುವವರ ಮುಂದೆ ಒಂದು ಸಲವಾದರೂ ಕೂಡ ಗೆಲುವು ನೀಡು ಭಗವಂತ ಎಂದು ಕೇಳಿಕೊಳ್ಳಿ. ಖಂಡಿತವಾಗಿಯೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ಮಾತ್ರ ನಮಗೆ ಕುಟುಂಬ, ಪ್ರೀತಿ ಮತ್ತು ಭಾವನೆಗಳ ನಿಜವಾದ ಬೆಲೆ ಏನು ಎನ್ನುವುದು ಅರ್ಥವಾಗುತ್ತದೆ. ದುಃಖದಲ್ಲಿ ಮಾತ್ರ ಹೆತ್ತವರ ನೆನಪು ಆಗುತ್ತದೆ. ಕಷ್ಟಗಳು ದೂರವಾದವರನ್ನು ಹತ್ತಿರ ತರುವಂತೆ ಮಾಡುತ್ತದೆ. ಸುಖಕ್ಕಿಂತ ಪ್ರೀತಿ ಕಲಿಸುವ ದುಃಖವೇ ಲೇಸು. ಸಂಪತ್ತು ಕಣ್ಣು ಚುಚ್ಚುತ್ತದೆ, ಸಂಕಷ್ಟ ಕಣ್ಣು ತೆರೆಸುತ್ತದೆ. ಕಷ್ಟಗಳೇ ನಿಜವಾದ ಬಂಧುಗಳನ್ನು ಗುರುತಿಸುವ ಕನ್ನಡಿ ಇದ್ದಂತೆ. ಜಗತ್ತಿನಲ್ಲಿ ತಾನೊಬ್ಬನೇ ಬುದ್ಧಿವಂತ ಎಂದುಕೊಳ್ಳುವುದು ಅತಿ ದಡ್ಡತನದ ಪರಮಾವಧಿ. ನಮ್ಮ ಗೌರವ ನಮ್ಮ ಕೈಯಲ್ಲಿ ಇರುತ್ತದೆ. ನಿಮ್ಮ ವ್ಯಕ್ತಿತ್ವವನ್ನು ಗೌರವಿಸುವವರ ಜೊತೆ ಮಾತ್ರ ಕಾಲವನ್ನು ಕಳೆಯಬೇಕು. ಹೊರಗಿನ ಸಿರಿವಂತಿಕೆ ಸಮಯ ಕಳೆದಂತೆ ಕರಗಿ ಬಿಡಬಹುದು. ಆದರೆ ಆಂತರಿಕ ಸದ್ಗುಣಗಳು, ನಮ್ಮ ಸಿದ್ಧಾಂತಗಳು ಎಂದಿಗೂ ಕೂಡ ಅಳಿಯುವುದೇ ಇಲ್ಲ. ಇಲ್ಲವೆಂದು ಇದ್ದಾಗ ಬರುವ ವಿನಯಕ್ಕಿಂತ ಇಲ್ಲದೇ ಇದ್ದಾಗ ಉಳಿಯುವ ಚರಿತ್ರೆವೇ ಮನುಷ್ಯನ ನಿಜವಾದ ಯೋಗ್ಯತೆ. ಆತ್ಮವಿಶ್ವಾಸವೇ ಯಶಸ್ಸಿನಲ್ಲಿ ನಿಜವಾದ ರಹಸ್ಯ. ಯಾರು ನಕ್ಕರೆ ನಮಗೇನು, ನಮ್ಮ ಜೊತೆ ಆ ಭಗವಂತ ಇದ್ದಾನೆ. ಸರಿಯಾದ ಸಮಯ ಬಂದಾಗ ದೇವರು ಎಲ್ಲವನ್ನು ಕೂಡ ನಮಗೆ ನೀಡುತ್ತಾನೆ. ಜೀವನದಲ್ಲಿ ಎಲ್ಲವನ್ನು ಒಪ್ಪಿಕೊಂಡು ಮುಂದುವರಿಯುವುದನ್ನು ನೋಡಿ. ದೇವರು ಎಲ್ಲವನ್ನು ಎಲ್ಲರಿಗೂ ಕೂಡ ಕೊಡುವುದಿಲ್ಲ. ಏನೇ ಕೊಟ್ಟರೂ ಕೂಡ ಹಲವು ಬಾರಿ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಹೆಣ್ಣೆಂಬ ಹೂವನ್ನು ಮುಟ್ಟಬೇಡ, ಮುಟ್ಟಿದರೆ ಬಾಡಿಸಿ ಕೈ ಬಿಡಬೇಡ. ಸಾಧ್ಯವಾದರೆ ನಿನ್ನ ಹೃದಯಕ್ಕೆ ಮುಡಿಸಿಬಿಡು. ಇಲ್ಲವಾದರೆ ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಡು. ಇಂದು ನಿನ್ನ ಪರಿಸ್ಥಿತಿ ನೋಡಿ ನಗುವವರು ನಾಳೆ ನಿನ್ನ ಬೆಳವಣಿಗೆಯನ್ನು ನೋಡಿ ಆಶ್ಚರ್ಯ ಪಡಬೇಕು.
ಅಲ್ಲಿಯವರೆಗೆ ನಿಮ್ಮ ಗುರಿಯನ್ನು ನೀವು ಎಂದಿಗೂ ಕೂಡ ಬಿಡಲೇಬಾರದು. ಸಮಯ ಅತ್ಯುತ್ತಮವಾಗಿರುವಂತಹ ಚಿಕಿತ್ಸಕ ಮತ್ತು ಅತ್ಯುತ್ತಮವಾಗಿರುವಂತಹ ಶಿಕ್ಷಕ ಎಂದು ಎಲ್ಲದಕ್ಕೂ ಕೂಡ ಉತ್ತರ ನೀಡುತ್ತದೆ. ಅಪ್ಪ ಅಮ್ಮ ಕಣ್ಣಿಗೆ ಕಾಣುವ ದೇವರು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಇದು ಅಹಂಕಾರದ ವಿಷಯವಲ್ಲ. ಒಂದು ಬಾರಿ ನಿರ್ಲಕ್ಷ್ಯ ಅಥವಾ ಅಗತ್ಯವಿಲ್ಲದಂತೆ ಯಾರಾದರೂ ನಿಮ್ಮನ್ನು ನಡೆಸಿಕೊಳ್ಳುತ್ತಿದ್ದಾರೆ ಎಂದು ನಿಮಗೆ ಅನಿಸಿದರೆ, ಎಷ್ಟೇ ಹತ್ತಿರದವರು ಆಗಿದ್ದರೂ ಕೂಡ ಸರಿಯೇ, ಅವರಿಂದ ದೂರ ಇದ್ದು ಬಿಡುವುದೇ ಒಳ್ಳೆಯದು. ಏಕೆಂದರೆ ನಿಮ್ಮ ಸ್ವಾಭಿಮಾನ ಎನ್ನುವುದು ತುಂಬಾನೇ ಮುಖ್ಯವಾಗಿರುವಂತಹದ್ದು. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಅಥವಾ ಕೆಡುಕಾಗಲಿ. ನಾವು ಯಾರಿಗೂ ಕೂಡ ಏನನ್ನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಅನಗತ್ಯವಾದ ವಾದ ಒಡನಾಟ ಯಾರೊಂದಿಗೂ ಕೂಡ ಒಳ್ಳೆಯದಲ್ಲ. ಏಕೆಂದರೆ ಅವರ ಸ್ವಭಾವಕ್ಕೆ ತಕ್ಕಂತೆ ನಾವು ನಡೆದುಕೊಂಡಿಲ್ಲ ಎಂದರೆ ಅವರು ನಮ್ಮನ್ನೇ ಕೆಟ್ಟವರು ಎಂದು ಭಾವಿಸಿ ಬಿಡುತ್ತಾರೆ. ಭಗವಂತ ನಮಗಾಗಿ ಬರೆದ ಒಳ್ಳೆಯ ಸಮಯ ಬರುವವರೆಗೂ ನಾವು ಕಾಯಲೇಬೇಕು. ನಗುವಿನ ನೆರಳು ಇದ್ದರೆ ಯಾವ ಕಷ್ಟವೂ ಕೂಡ ನಮ್ಮನ್ನು ಸೋಲಿಸುವುದಕ್ಕೆ ಆಗುವುದಿಲ್ಲ. ಮನಸ್ಸಿಗೆ ನೋವಾದಾಗ ಭಕ್ತಿಯಿಂದ ಕಣ್ಣು ಮುಚ್ಚಿ ನಾವು ಪರಮಾತ್ಮನನ್ನು ನೆನಪಿಸಿಕೊಳ್ಳಬೇಕು. ಬೆಳಕು ಬಂದಾಗ ಕತ್ತಲೆ ಕಾಣೆಯಾಗುತ್ತದೆ. ನಿಮಗೂ ಒಂದು ಒಳ್ಳೆಯ ಟೈಮ್ ಬಂದೇ ಬರುತ್ತದೆ. ನೀವು ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಇಂದು ನಿಮ್ಮನ್ನು ಅಳಿಸಿದವರು ನಾಳೆ ನಿಮ್ಮ ಮುಂದೆ ತಲೆಬಾಗುವ ದಿನ ಬಂದೇ ಬರುತ್ತದೆ. ದೇವರ ಸಮಯಕ್ಕೆ ಕಾದು ನೋಡಿ. ದೇವರು ಒಳ್ಳೆಯ ಸಮಯವನ್ನು ನಿಮಗಾಗಿ ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ಕಷ್ಟಕ್ಕೆ ಒಂದು ದಿನ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ. ಕಾಯುವ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ. ತಾಳ್ಮೆಯಿಂದ ಇರಿ, ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಎಂದು ಎನಿಸಿಬಿಡುತ್ತದೆ. ನಾವು ಜೀವನದಲ್ಲಿ ನಿಧಾನವಾಗಿ ಬೆಳವಣಿಗೆ ಹೊಂದುವುದನ್ನು ನೋಡಬೇಕು. ಭಗವಂತ ಎಲ್ಲ ಗಳಿಗೆಯಲ್ಲಿಯೂ ನಮ್ಮ ಹಿಂದೆ ಇದ್ದೇ ಇರುತ್ತಾನೆ. ಇಂದು ನಿಮ್ಮನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತದೆ. ನೀವು ಕೇವಲ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಪರಿಶುದ್ಧವಾದ ಭಕ್ತಿ ಇದ್ದರೆ ಸಾಕು. ಜೀವನ ಎನ್ನುವುದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುತ್ತದೆ. ಪೆಟ್ಟು ಕೊಟ್ಟವರಿಗೆ 3 ಪಟ್ಟು ಕೊಡಲು ನಾವು ಪೆಟ್ಟು ಕೊಡದೇ ಇದ್ದರೂ ಪಟ್ಟು ಬಿಡದೆಯೇ ದುಪ್ಪಟ್ಟು ಪೆಟ್ಟನ್ನು ಕೊಡಲು ಮೇಲೊಬ್ಬನಿದ್ದಾನೆ. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳೇ ತುಂಬಿದಾಗ ಒಳ್ಳೆಯದನ್ನ ಹೇಳುವವರು ಕೂಡ ಶತ್ರುಗಳಾಗಿಯೇ ಕಾಣುತ್ತಾರೆ. ಕೆಟ್ಟದ್ದನ್ನು ಹೇಳುವವರು ಹಿತೈಷಿಗಳಾಗಿಯೇ ಕಾಣುತ್ತಾರೆ. ನೆನಪಿರಲಿ ಸ್ನೇಹಿತರೆ, ಯಾವುದು ನಿಮ್ಮ ಭಾಗ್ಯದಲ್ಲಿ ಇದೆಯೋ ಅದು ನಿಮಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಚಿಂತೆಯನ್ನು ಬಿಡಿ. ಬರುವುದೆಲ್ಲವನ್ನು ಬಂದಂತೆ ಸ್ವೀಕರಿಸುತ್ತಾ ಮುಂದುವರೆಯಿರಿ. ಎಲ್ಲವೂ ಎಲ್ಲರೂ ಋಣ ಇರುವ ತನಕ, ಹಣೆಯಲ್ಲಿ ಬರೆದಿರುವ ತನಕ, ನಾವು ನಂಬಿದ ಭಗವಂತ ಮಾತ್ರ ನಮ್ಮ ಉಸಿರು ಇರುವ ತನಕ ನಮ್ಮ ಜೊತೆಯಲ್ಲಿ ಇರುತ್ತಾನೆ. ನಿಮ್ಮನ್ನು ನೀವು ಗೌರವಿಸುವ ದಿನದಿಂದ ನಿಮ್ಮ ಜೀವನ ಎನ್ನುವುದು ಬದಲಾವಣೆಯಾಗುವುದಕ್ಕೆ ಶುರುವಾಗುತ್ತದೆ. ಕಷ್ಟಗಳು ಬರುತ್ತವೆ, ಹೋಗುತ್ತವೆ. ಧೈರ್ಯವಾಗಿ ಮುಂದೆ ನಡೆಯುವುದನ್ನು ಕಲಿಯಬೇಕು. ಭಗವಂತನನ್ನು ನಂಬಿ ಮುಂದುವರೆದಾಗ ಖಂಡಿತವಾಗಿಯೂ ಕೂಡ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಎನ್ನುವುದು ದೊರಕುತ್ತದೆ. ಕಷ್ಟ ಕಾಲದಲ್ಲಿ ಅನ್ಯರ ಸಹಾಯವನ್ನು ಬೇಡುವುದರಲ್ಲಿ ಯಾವ ಅರ್ಥವೂ ಇರುವುದಿಲ್ಲ. ನಾವು ಸುಂದರವಾಗಿ ಇದ್ದರೆ ಅದು ನಮ್ಮ ತಂದೆ ತಾಯಿಯ ಉಡುಗೊರೆ. ನಮ್ಮ ಜೀವನ ಎನ್ನುವುದು ಸುಂದರವಾಗಿ ಇದ್ದರೆ ಅದು ನಾವು ನಮ್ಮ ತಂದೆ ತಾಯಿಗೆ ಕೊಡುವಂತಹ ಉಡುಗೊರೆ. ಕೊಡಲಿಯಿಂದ ಕಡಿದ ಮರ ಮತ್ತೆ ಚಿಗುರಬಹುದು, ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರುವುದೇ ಇಲ್ಲ. ಅದು ತುಂಬಾ ಕಷ್ಟವಾಗುತ್ತದೆ. ಆದ್ದರಿಂದ ಆಡುವ ಮಾತಿನ ಮೇಲೆ ಹಿಡಿತ ಎನ್ನುವುದು ಇರಲೇಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಮಾತು ಎನ್ನುವುದು ತುಂಬಾನೇ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.